ಕುಂಭ ರಾಶಿಯ ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳು ಅಲ್ಲ. ಶನಿದೇವರ ಜೊತೆಗೆ ಮಹಾದೇವನ ಕೃಪೆ ಒಂದೇ ಸಮಯದಲ್ಲಿ ನಿಮ್ಮ ಮೇಲೆ ಸುರಿಯುತ್ತಿದೆ. ಇಂತಹ ಮಹಾಸಂಯೋಗವು ಪ್ರತಿ 12 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಈ ಸಮಯದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಡೆದುಕೊಂಡರೆ ನಿಮ್ಮ 7 ಜನ್ಮಗಳ ದಾರಿದ್ರ್ಯವು ದೂರವಾಗುವ ಸಾಧ್ಯತೆ ಇದೆ. ಜನವರಿ ತಿಂಗಳು ನಿಮ್ಮನ್ನು ಸಾಕಷ್ಟು ಪರೀಕ್ಷಿಸಿದೆ. ಮಾನಸಿಕ ಒತ್ತಡ, ಹಣಕಾಸಿನ ಅಡಚಣೆ, ಸಂಬಂಧಗಳಲ್ಲಿ ಅಸ್ಪಷ್ಟತೆ ಇವೆಲ್ಲವೂ ನಿಮ್ಮ ಸಹನಶೀಲತೆಯನ್ನು ಪರೀಕ್ಷಿಸಿವೆ. ಆದರೆ ಈಗ ಆ ಪರೀಕ್ಷೆಗಳ ಫಲ ಹೊರಬರಲು ಸಮಯ ಬಂದಿದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು. ನಿರ್ಧಾರಗಳು ಧೈರ್ಯದಿಂದ ಕೂಡಿರಬೇಕು. ಭಯ ಮತ್ತು ಸಂಶಯಗಳನ್ನು ಬಿಟ್ಟು ಮುಂದುವರೆದರೆ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡುವುದನ್ನು ನೀವು ಅನುಭವಿಸುತ್ತೀರಿ. ಇದು ಕೇವಲ ಭಾಗ್ಯದ ತಿರುವಲ್ಲ, ನಿಮ್ಮ ಹೊಸ ಜೀವನದ ಆರಂಭ. ನೀವು ಸಿದ್ಧರಾಗಿದ್ದರೆ ಈ ಫೆಬ್ರವರಿ ತಿಂಗಳು ನಿಮ್ಮನ್ನು ಸಾಮಾನ್ಯ ವ್ಯಕ್ತಿಯಿಂದ ವಿಶೇಷ ಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಶಕ್ತಿಯನ್ನು ಹೊಂದಿದೆ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಜನರಿದ್ದಾರೆ. ಆದರೆ ನಿಜವಾಗಿ ನಿಮ್ಮವರು ಎಷ್ಟು ಜನ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಮನಸ್ಸು ಮೌನವಾಗುತ್ತದೆ. 100 ಜನರಲ್ಲಿ ಕೇವಲ 2 ಮಾತ್ರ ಸತ್ಯವಾದವರು ಎಂಬುದು ಕಠಿಣ ಸತ್ಯ. ಉಳಿದವರು ನಿಮ್ಮ ನಗುವಿನಲ್ಲಿ ಅಲ್ಲ, ಅವರವರ ಅಗತ್ಯದಲ್ಲಿ ಮಾತ್ರ ನಿಮ್ಮ ಬಳಿ ಬರುತ್ತಾರೆ. ಅವರು ನಿಮ್ಮ ಸಮಯ, ಶಕ್ತಿ ಮತ್ತು ಭಾವನೆಗಳನ್ನು ಬಳಸಿಕೊಂಡು ಕೆಲಸ ಮುಗಿದ ನಂತರ ನಿಧಾನವಾಗಿ ದೂರ ಸರಿಯುತ್ತಾರೆ. ಈ ಅನುಭವಗಳೇ ನಿಮ್ಮ ಮನಸ್ಸನ್ನು ಒಳಗೊಳಗೆ ಕುಗ್ಗಿಸಿವೆ, ಯಾರನ್ನು ನಂಬಲಾಗದ ಸ್ಥಿತಿಗೆ ತಂದು ನಿಲ್ಲಿಸಿವೆ. ಆದರೆ ಈ ಫೆಬ್ರವರಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟ ನಿಯಮ ಆರಂಭವಾಗಬೇಕು. ನನ್ನಿಗಾಗಿ ನಿಂತವರು ಮಾತ್ರ ನನ್ನವರು ಎಂಬ ಗಡಿ ರೇಖೆಯನ್ನು ನೀವು ಎಳೆಯಲೇಬೇಕು. ನಿಮ್ಮ ಮೌನವನ್ನು ದುರ್ಬಲತೆ ಎಂದುಕೊಂಡವರು ಈಗ ನಿಮ್ಮ ದೃಢತೆಯನ್ನು ನೋಡಬೇಕು. ಉಚಿತ ಸೇವೆ, ಉಚಿತ ಸಹಾನುಭೂತಿ, ಉಚಿತ ಸಮಯ ಇವೆಲ್ಲಕ್ಕೂ ಈಗ ವಿರಾಮ. ಇದು ಸ್ವಾರ್ಥವಲ್ಲ, ಇದು ಸ್ವರಕ್ಷಣೆ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವವರು, ನಿಮ್ಮ ಹೋರಾಟದಲ್ಲಿ ಜೊತೆಯಾಗುವವರು ಮಾತ್ರ ನಿಮ್ಮ ವಲಯದಲ್ಲಿ ಇರಬೇಕು. ಈ ನಿರ್ಧಾರದಿಂದ ಕೆಲವರು ದೂರ ಹೋಗಬಹುದು, ಆದರೆ ನೀವು ನಿಮ್ಮನ್ನು ಮತ್ತೆ ಕಂಡುಕೊಳ್ಳುತ್ತೀರಿ. ನಿಮ್ಮ ಮೌಲ್ಯವನ್ನು ಅರಿಯುವ ಕ್ಷಣದಿಂದಲೇ ನಿಮ್ಮ ಜೀವನದ ನಿಜವಾದ ಶಾಂತಿ ಆರಂಭವಾಗುತ್ತದೆ. ಕುಂಭ ರಾಶಿಯವರೇ, ಈ ಫೆಬ್ರವರಿ ತಿಂಗಳಲ್ಲಿ ನೀವು 2 ರಹಸ್ಯ ವಸ್ತುಗಳನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ಅದ್ಭುತ ಬದಲಾವಣೆಗಳು ಶುರುವಾಗುತ್ತವೆ. ಆದರೆ ಈ ವಿಷಯವನ್ನು ನಿಮ್ಮ ಮನೆಯವರಿಗೂ ಸಹ ಹೇಳಬಾರದು. ಈ ಉಪಾಯವನ್ನು ಗುಪ್ತವಾಗಿ ಮಾಡಿದರೆ ಹಣ ಒಂದು ದಿಕ್ಕಿನಿಂದಲ್ಲ, 1000 ದಿಕ್ಕಿನಿಂದ ಬರಲು ಆರಂಭಿಸುತ್ತದೆ. ಆದರೆ ಹಣ ಬಂದಾಗ ಅಹಂಕಾರ ಬರಬಾರದು. ಅಹಂಕಾರ ಬಂದ ಕ್ಷಣದಲ್ಲೇ ಲಕ್ಷ್ಮಿ, ಶನಿದೇವ ಮತ್ತು ಮಹಾದೇವನು ದೂರವಾಗುತ್ತಾರೆ. ಮೊದಲ ವಸ್ತು ಶನಿದೇವರಿಗೆ ಸಂಬಂಧಿಸಿದ್ದು. ಒಂದು ಚಿಕ್ಕ ಲೋಹದ ಕೀಲು ಅಥವಾ ಕೀಲಿಯನ್ನು ತೆಗೆದುಕೊಳ್ಳಿ. ಅದನ್ನು ಮೊದಲು ಸಾಸಿವೆ ಎಣ್ಣೆಯಲ್ಲಿ 5 ನಿಮಿಷ ನೆನೆಸಿಡಿ. ನಂತರ ಶನಿ ದೇವಸ್ಥಾನಕ್ಕೆ ಹೋಗಿ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ ನಿಮ್ಮ ಮನದ ಮಾತನ್ನು ಶನಿದೇವರಿಗೆ ಹೇಳಿ. ಈ ಕೀಲನ್ನು ನಿಮ್ಮ ಪರ್ಸ್ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಶನಿಯ ಸಾಡೆ ಸಾತಿಯ ಪ್ರಭಾವವು ಕಡಿಮೆ ಆಗುತ್ತದೆ. ಶನಿ ದೇವರು ಲೋಹವನ್ನು ಬಹಳ ಪ್ರೀತಿಸುತ್ತಾರೆ. ಈ ಲೋಹದ ಕೀಲಿಯಿಂದ ಶನಿಯ ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಹರಿಯುತ್ತದೆ. ಹಣದ ಅಡೆತಡೆಗಳು ದೂರವಾಗುತ್ತವೆ. ಶನಿ ತಕ್ಷಣ ಫಲ ನೀಡುವುದಿಲ್ಲ, ಆದರೆ ಶಾಶ್ವತ ಫಲ ನೀಡುತ್ತಾರೆ. ಒಮ್ಮೆ ಕೃಪೆ ತೋರಿದರೆ ಅದು ಜೀವನ ಪೂರ್ತಿ ಜೊತೆಯಲ್ಲೇ ಇರುತ್ತದೆ. 2ನೆಯ ವಸ್ತು ಮಹಾದೇವರ ಅಂಶ, ಪಂಚಮುಖಿ ರುದ್ರಾಕ್ಷಿ. ಫೆಬ್ರವರಿ ತಿಂಗಳಲ್ಲಿ ಸ್ನಾನ ಮಾಡಿ ಶುದ್ಧರಾಗಿಯೇ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲು, ಮೊಸರು, ಜೇನು, ಜಲಾಭಿಷೇಕ ಮಾಡಿ ಒಂದು ಬೆಲ್ಲದ ಎಲೆ ಅರ್ಪಿಸಿ. ನಂತರ ಆ ಪಂಚಮುಖಿ ರುದ್ರಾಕ್ಷಿಯನ್ನು ಶಿವಲಿಂಗಕ್ಕೆ ಅರ್ಪಿಸಿ ಆಶೀರ್ವಾದ ಪಡೆದು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಅಥವಾ ಧರಿಸಬಹುದು. ಲೋಹದ ಕೀಲು ಮತ್ತು ಪಂಚಮುಖಿ ರುದ್ರಾಕ್ಷಿ ಈ 2ನ್ನು ಜೊತೆಯಲ್ಲಿ ಇಟ್ಟರೆ ಶನಿ ಮತ್ತು ಮಹಾದೇವನ ದ್ವಿಗುಣ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ತ್ರಿದೇವರ ಶಕ್ತಿ ನಿಮ್ಮ ಜೀವನವನ್ನು ರಕ್ಷಿಸುತ್ತದೆ. ಶತ್ರುಗಳು ದೂರವಾಗುತ್ತಾರೆ, ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ನೀವು ವರ್ಷಗಳಿಂದ ಬಯಸುತ್ತಿದ್ದ ಕನಸುಗಳು ನಿಧಾನವಾಗಿ ನನಸಾಗುತ್ತವೆ. ಇನ್ನೊಂದು ಮಹತ್ವದ ಸಂಗತಿ, ಸೂರ್ಯ ದೇವರ ಶಕ್ತಿ. ನಿಮ್ಮ ಜೀವನದಲ್ಲಿ ಅಪಮಾನ, ಹೆಸರು ಇಲ್ಲದಿರುವುದು, ಹಣ ನಿಲ್ಲದಿರುವುದು, ಇದಕ್ಕೆ ಕಾರಣ ದುರ್ಬಲ ಸೂರ್ಯ. ಭಾನುವಾರ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಲೋಟದಲ್ಲಿ ನೀರು, ಕೆಂಪು ಚಂದನ, ಹೂವು ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡಿ. ನಂತರ ಶುದ್ಧ ತಾಮ್ರದ ನಾಣ್ಯವನ್ನು ಬಲ ಜೇಬಿನಲ್ಲಿ ಇಟ್ಟುಕೊಳ್ಳಿ.
ಈ ಉಪಾಯವನ್ನು 11 ಭಾನುವಾರ ಮಾಡಬೇಕು. ಸೂರ್ಯ ದೇವರು ಜಾಗೃತವಾದಾಗ ವ್ಯಕ್ತಿಯ ಆತ್ಮವಿಶ್ವಾಸ ಸ್ವಾಭಾವಿಕವಾಗಿ ಹೆಚ್ಚುತ್ತದೆ, ಮಾತಿಗೆ ತೂಕ ಬರುತ್ತದೆ ಮತ್ತು ನೀವು ಹೇಳುವ ಪ್ರತಿಯೊಂದು ಮಾತಿಗೂ ಜನರು ಗೌರವ ನೀಡಲು ಆರಂಭಿಸುತ್ತಾರೆ. ನಿಮ್ಮ ನಡೆ, ನಿಲುವು ಮತ್ತು ನಿರ್ಧಾರಗಳಲ್ಲಿ ಒಂದು ದೃಢತೆ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಎಲ್ಲ ಉಪಾಯಗಳನ್ನು ಲಾಲಸೆಯಿಂದ ಅಥವಾ ತಕ್ಷಣದ ಲಾಭದ ಆಸೆಯಿಂದ ಮಾಡಬಾರದು. ಒಳಗಿನ ಉದ್ದೇಶ ಶುದ್ಧವಾಗಿದ್ದಾಗ ಮಾತ್ರ ದೈವಿಕ ಶಕ್ತಿಗಳು ಸಹಕರಿಸುತ್ತವೆ. ಶುದ್ಧ ಮನಸ್ಸು, ವಿನಯ ಭಾವ, ಸಾಧ್ಯವಾದಷ್ಟು ದಾನ, ಹಿರಿಯರಿಗೆ ಗೌರವ ಮತ್ತು ಅವರ ಆಶೀರ್ವಾದ ಇವುಗಳು ಸೂರ್ಯನ ಶಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಸ್ಥಿರಗೊಳಿಸುತ್ತವೆ. ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದ ತಿರುವು ಎಂಬುದು ಕೇವಲ ಮಾತಲ್ಲ, ಇದು ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಸಮಯ. ಇಷ್ಟು ದಿನ ನೀವು ಅನುಭವಿಸಿದ ಅವಮಾನ, ನಿರ್ಲಕ್ಷ್ಯ ಮತ್ತು ಸಂಶಯಗಳೆಲ್ಲ ನಿಧಾನವಾಗಿ ಹಿಂದೆ ಬೀಳುತ್ತವೆ. ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಂಡ ಕ್ಷಣದಿಂದಲೇ ಲೋಕವು ಅದನ್ನು ಒಪ್ಪಿಕೊಳ್ಳುತ್ತದೆ. ಈಗ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಮಾರ್ಗದಲ್ಲಿ ಸರಿಯಾದ ಮನೋಭಾವದಿಂದ ಮುಂದುವರಿದರೆ ಈ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ದ್ವಾರವಾಗಲಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.